ಕಾಂಗ್ರೆಸ್ ಕುರ್ಚಿ ಕಾದಾಟದ ಬಗ್ಗೆ ಸೋಮಣ್ಣ ಕಿಡಿಕಾರ್ತಾ ಇದ್ದಾರೆ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರೇ ಸಿಎಂ ಸಿದ್ದರಾಮಯ್ಯ. ರಾಜ್ಯದಲ್ಲಿ ಇರೋದು ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಂಭಾಪುರಿ ಮಠದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಈ ಸರ್ಕಾರದ ಪಾಪದ ಕೊಡ ತುಂಬ ಹೋಗಿದೆ. ಕೆಲವೇ ದಿನಗಳಲ್ಲಿ ಈ ಸರ್ಕಾರಕ್ಕೆ ಪ್ರಾಯಶ್ಚಿತ್ತ ಆಗತ್ತೆ. ಎಲ್ಲಾ ಕಾಮಗಾರಿಯಲ್ಲೂ 60% ಕಮಿಷನ್ ದಂಧೆ ಮುಂದುವರೆದಿದೆ ಅಂತ ಹೇಳಿ ಚಿಕ್ಕಮಗಳೂರಿನ ರಂಭಾಪುರಿ ಮಠದಲ್ಲಿ ವಿ ಸೋಮಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ಡ್ರಾಮ ಆಗ್ತಾ ಇದ್ದಾರೆ, ಮ್ಯಾಂಡೇಟನ್ನು ಧಿಕ್ಕರಿಸಿದ್ದಾರೆ, ಜನಾದೇಶಕ್ಕೆ ಬೆಲೆ ಕೊಡಲಿಲ್ಲ, ಟೀಮ್ ಯಾವುದೂ ಇಲ್ಲ, ಅವ್ರಿಗೆ ನೈತಿಕತೆಯೇ ಇಲ್ಲ. ಇದೊಂದು ಭ್ರಷ್ಟ, ಲಜ್ಜೆಗೆಟ್ಟ, ಮರ್ಯಾದೆ ಇಲ್ಲದ ಯಾವುದಾದ್ರು ಒಂದು ಸರ್ಕಾರ ಇಡೀ ಭಾರತ ದೇಶದಲ್ಲಿದ್ದರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವ್ರ ಸರ್ಕಾರ. ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯ. ಇವರು ಏನೆಲ್ಲ ಸುಳ್ಳು ಹೇಳಿ ನಮ್ಮ ಪಾರ್ಟಿ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ನಮ್ಮಲ್ಲಿ 40% ಗೂಬೆ ಕೂರಿಸಿ ಪ್ರಾಯಶಃ ಒಂದೇ ಒಂದು ಸಣ್ಣದು ಕೂಡ ಅವ್ರ ಕೈಲಿ ಎನ್ಕ್ವೈರಿಗಳ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೆ. ಕೋಟ್ಯಾಂತರ ರೂಪಾಯಿ ಅವ್ರಿಗೆಲ್ಲ ಖರ್ಚು ಮಾಡಿದ್ದು ಇವತ್ತವರೆಗೂ ಒಂದೇ ಒಂದು ವರದಿಯನ್ನು ಕೂಡ ಮನ್ನಣೆ ಮಾಡೋಕ್ಕಾಗಲಿಲ್ಲ. ಇವತ್ತು ಎಷ್ಟು % ಆಗಿದೆ? 60, 70 ಸಾರ್ವಜನಿಕರ ಹಣವನ್ನು ತಿಂದು ತೇಗ್ತಾ ಇರ್ತಕ್ಕಂಥ, ಜನರ ಭಾವನೆಗಳಿಗೆ ಸ್ವಲ್ಪ ಕೂಡ ಬೆಲೆ ಕೊಡದೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಲಜ್ಜೆಗೆಟ್ಟ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ಈ ಸರ್ಕಾರದ ಬಗ್ಗೆ ಮಾತಾಡೋದ್ರಿಗೆ ಅರ್ಥ ಇಲ್ಲ. ಇವ್ರು ಏನೇನು ಉಳಿದಿಲ್ಲ. ಜನಾದೇಶ ಯಾವಾಗ ಇವ್ರು ಬೆಲೆ ಕೊಟ್ಟಿಲ್ವೋ ಜನ ಇವ್ರಿಗೆ ತೀರ್ಮಾನಕ್ಕೆ ಬರ್ತಾರೆ ನನಗನ್ನಿಸ್ತದೆ. ಮುಂದೆ ದಿನವಲ್ಲ, ಜಾಸ್ತಿ ದಿನ ಕಾಯಬೇಕಾದ ಅವಶ್ಯಕತೆ ಇಲ್ಲ. ಕೆಲವೇ ದಿನಗಳಲ್ಲಿ